ಮೊದಲಿಗೆ ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಂಗಳಗೌರಿ ಅಂತ BMC ನಗರದಿಂದ ಮಾತಾಡ್ತಾ ಇದ್ದೀನಿ. ಈ ತಿಂಗಳು ಮಹಿಳಾ ದಿನಾಚರಣೆ ಇರೋದ್ರಿಂದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗನ್ಸಿದ್ದು ನಾನು ಮಾತಾಡ್ತೀನಿ, ದಯವಿಟ್ಟು ಏನಾದ್ರು ತಪ್ಪಿದರೆ ಕ್ಷಮಿಸ್ಬಿಡಿ. ಮೊದಲಿಗೆ ಬಂದು ಗೃಹಲಕ್ಷ್ಮಿ ಬಂದು ಮನೆಯಲ್ಲಿರುವಂತಹ ಮಹಿಳೆಯರಿಗೆ, ಯಾರು ಕೆಲಸಕ್ಕೆ ಹೋಗದೆ ಮನೆಯಲ್ಲಿದ್ದಾರೋ ಆ ಮನೆಯಲ್ಲಿರುವಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ. ತುಂಬ ಅನುಕೂಲ ಅಂತಂದರೆ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು, ರೇಷನ್ ತರೋಕ್ಕಾಗಿರ್ಬೋದು, ಮತ್ತು ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಿರ್ಬೋದು. ಈ ಥರ ಪ್ರತಿಯೊಂದಕ್ಕೂ ಹೆಲ್ಪ್ ಆಗಿದೆ. ಅದೇ ರೀತಿ ಬೇರೆ ಮಹಿಳೆಯರು ವಿಷಯಗಳನ್ನ ನ್ಯೂಸಲ್ಲಿ ಹಂಚ್ಕೊಂಡಿದ್ದು ತುಂಬ ಖುಷಿಯಾಗುತ್ತೆ. ಒಬ್ಬರು ಅತ್ತೆ ಸೊಸೆ ಇಬ್ಬರು ಸೇರಿ ಬಾವಿ ತೋಡಿಸ್ಕೊಂಡಿದ್ದಾರೆ ವ್ಯವಸಾಯ ಮಾಡೋಕ್ಕೋಸ್ಕರ. ಇದೆಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಈ ಸೌಲಭ್ಯ ಬಂದು ಮುಂದೆ ಹಿಂಗೆ ಮುಂದುವರಿಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ಗೃಹ ಜ್ಯೋತಿ ಅಂತಂದರೆ ಕೆಲವೊಂದು ಸತಿ ನಾವು ಮನೆಗಳಲ್ಲಿ ಲೈಟ್ ಬಿಲ್ ಕಟ್ಟೋಕ್ಕೇ ದುಡ್ಡಿಲ್ಲದೆ ಬಂದು ಅವರು ಲೈಟ್ ಬಿಲ್ ಕಟ್ ಮಾಡ್ಕೊಂಡು ಹೋಗಿ ಎಷ್ಟೋ ದಿನ ಕತ್ಲೆಯಲ್ಲಿರುವಂಥ ದಿನಗಳು ಇದ್ದಾವೆ ನಮ್ಮಂಥ ಮಹಿಳೆಯರ ಮನೆಗಳಲ್ಲಿ. ಯಾಕೆ ಅಂತಂದರೆ ನಾವು ಕೆಲಸಕ್ಕೆ ಹೋಗದೆ ಮನೇಲಿರೋವಂಥವ್ರು, ಗಂಡಸರು ತರೋದ್ರಲ್ಲೇ ನಾವು ಕಾಯ್ಕೊಂಡು ಜೀವನ ಮಾಡುವಂಥವ್ರು. ಹಂಗಾಗಿ ಎಷ್ಟೋ ದಿನ ಮನೆಗಳಲ್ಲಿ ಕತ್ಲೆ ಇರೋದು ಇದೆ. ಈಗ ಇದು ಗೃಹ ಜ್ಯೋತಿ ಯೋಜನೆ ಬಂದಿದ್ದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಜೊತೆಗೆ ನಾವು ಯಾವತ್ತೂ ಕತ್ಲೆಯಲ್ಲಿ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಮತ್ತು ಮಕ್ಕಳು ಓದ್ಕೊಳ್ಳೋಕ್ಕೆ ಬರ್ಕೊಳ್ಳೋಕ್ಕೆ ಮತ್ತು ಎಕ್ಸಾಮ್ ಟೈಮಲ್ಲಿ ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳುಗಳಿಗೆ ತುಂಬ ಅನುಕೂಲ ಆಗಿದೆ. ಹಾಗಾಗಿ ಇನ್ನೊಂದು ಅಂತಂದರೆ ಅನ್ನಭಾಗ್ಯ ಸಿದ್ದರಾಮಯ್ಯ ಅವರು ಮಾಡಿದ್ದು, ಪ್ರತಿಯೊಬ್ಬರೂ ಹಸುವಿನಿಂದ ಇರಬಾರ್ದು, ಪ್ರತಿಯೊಬ್ಬರೂ ಮನೆಯಲ್ಲಿ ಆರೋಗ್ಯ ಕಾಪಾಡಿಕೊಂಡು, ಯಾಕಂದರೆ ಆಹಾರದಿಂದನೇ ಆರೋಗ್ಯ ಬರೋವಂಥದ್ದು. ಹಂಗಾಗಿ ಅನ್ನಭಾಗ್ಯ ತಂದಿರೋದು ತುಂಬಾ ಖುಷಿಯಾಗಿದೆ ಮತ್ತು ತುಂಬ ಸಂತೋಷವಾಗಿದ್ದೀವಿ ಅನ್ನಭಾಗ್ಯ ಬಂದಿತ್ತಾಗಿಂದನು. ಯಾಕಂದರೆ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ರೇಷನ್ ತಗೊಂಡು ಜೀವನ ಮಾಡೋಕ್ಕಾಗಲ್ಲ. ಹಂಗಾಗಿ ಅನ್ನಭಾಗ್ಯ ತಂದಿರೋದು ಜೀವನಕ್ಕೆ ತುಂಬ ಅನುಕೂಲ ಇದೆ. ಆದರೆ ಬರೀ ಅಕ್ಕಿನೇ ಕೊಡ್ತಾ ಇದ್ರಿಂದ ಒಂದು ಸ್ವಲ್ಪ ಅನಾನುಕೂಲವೂ ಇದೆ. ಅದೇ ರೀತಿ ಮೊದಲು ಯಾವ ರೀತಿ ಎಣ್ಣೆ, ಬೇಳೆಕಾಳು, ಉಪ್ಪು, ಸೋಪು ಎಲ್ಲ ಕೊಡ್ತಿದ್ರು, ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಕುಟುಂಬಕ್ಕೂ ಅದೇ ಸೌಲಭ್ಯ ಕೊಟ್ಟರೆ ಎಷ್ಟೋ ಇನ್ನೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಶಕ್ತಿ ಯೋಜನೆ ಬಂದಿದ್ದರಿಂದ ನೋಡಿ, ಈಗ ನಾವೆಲ್ಲೇ ಹೋಗ್ಬೇಕಾದ್ರೂ ಫ್ರೀ ಬಸ್ಸಲ್ಲಿ ಓಡಾಡ್ತೀವಿ, ಖುಷಿಯಾಗಿ ಓಡಾಡ್ತೀವಿ, ಚಾರ್ಜ್ ಇಲ್ಲ. ಇಲ್ಲಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಪ್ರತಿಯೊಂದು ಜಾಗಕ್ಕೂ ಆಧಾರ್ ಕಾರ್ಡು ತಗೊಂಡು ಹೋಗ್ತೀವಿ, ಹೋಗಿ ನೋಡ್ಕೊಂಡು ಬರ್ತಾಯಿದ್ದೀವಿ. ಶಕ್ತಿ ಯೋಜನೆ ಇರೋದ್ರಿಂದ ನಮಗೆ ಅಂತಲ್ಲ, ಅಜ್ಜಿಗಳು ವಯಸ್ಸಾದವರು ಪಾಪ ಒಂದೊಂದು ದೇವಸ್ಥಾನ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಒಂದು ಕಡೆ ಎಲ್ಲರೂ ಹೋಗ್ಬೇಕಂದ್ರೆ ಆಟೋಗೆ ದುಡ್ಡಿಲ್ಲ, ಬಸ್ಸಿಗೆ ದುಡ್ಡಿಲ್ಲ ಅಂತ ಕೂತಿರೋದು ಇದೆ. ಇದು ಶಕ್ತಿ ಯೋಜನೆ ಬಂದಿದ್ದರಿಂದ ಎಲ್ಲ ಕಡೆಯೂ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ನಮಗೆ ತುಂಬಾ ಖುಷಿ ಆಗ್ತಾಯಿದೆ. ಅದೇ ರೀತಿ ಯುವ ನಿಧಿ ಬಂದಿರೋದ್ರಿಂದ ಮಕ್ಕಳು ಫೀಸ್ ಕಟ್ಕೊಂಡು ಓದೋದಕ್ಕೆ ತುಂಬ ಅನುಕೂಲ ಆಗಿದೆ. ಮತ್ತು ಈ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾರೆ, ಆ ಮಕ್ಳಿಗೂ ಫೀಸ್ ಇಲ್ಲದೆ ಎಷ್ಟೋ ಮಕ್ಕಳು ಮನೆಯಲ್ಲಿದ್ದರು. ಈ ಯುವ ನಿಧಿ ಬರ್ತಾ ಇರೋದ್ರಿಂದ ಆ ಮಕ್ಳಿಗೂ ಹೆಲ್ಪ್ ಆಗಿ ತುಂಬ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗೋಕ್ಕೆ ಅನುಕೂಲ ಆಗಿದೆ ಈ ಪಂಚ ಗ್ಯಾರಂಟಿ ಅನ್ನೋದು ನನ್ನ ಅನಿಸಿಕೆ. ಆದರೆ ಇದೇ ರೀತಿ ಇನ್ನು ಮುಂದೇನು ಇದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆದರೆ ಇದೇ ಥರ ಅನುಕೂಲಗಳನ್ನ ಹೆಚ್ಚು ರೀತಿಯಲ್ಲಿ ಮಾಡ್ತಾ ನಮ್ಮ ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೈ ಮುಗಿದು ಎಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊತಾ ಇದ್ದೀನಿ.